ನಿಮ್ಮ ವೈಫ್ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಡಿನ್ನರ್ ಡೇಟ್ ಹೋಗೋದಕ್ಕೆ ಒಂದೊಳ್ಳೆ ಜಾಗನ ಸಜೆಸ್ಟ್ ಮಾಡಿ ಅಂದರೆ ಕಣ್ಣು ಮುಚ್ಕೊಂಡು ಈ ಜಾಗನ ಸಜೆಸ್ಟ್ ಮಾಡ್ಬೋದು ಗುರು. ಇಲ್ಲಿನ ಫುಡ್ ಅಂತೂ ಸಖತ್ತಾಗಿರುತ್ತೆ, ವೀಕೆಂಡಲ್ಲಿ ಕ್ರೌಡೆಡ್ ಆಗಿರುತ್ತೆ. ಯಾವುದಪ್ಪ ಈ ಜಾಗ ಅಂತ ಕೇಳಿದ್ರೆ ರಾಜಾಜಿನಗರಲ್ಲಿರ್ತಕ್ಕಂಥ 1947. ಬರೀ ಬೂಫೆ ಅಲ್ಲ, ಇಲ್ಲಿ ಸಿಗೋ ಅಲಾಕಾಟ್ ಮೆನು ಕೂಡ ಬಹಳ ಅದ್ಭುತವಾಗಿರುತ್ತೆ. ಟೊಮ್ಯಾಟೊ ಸೊರ್ಬಾಯಿಂದ ಸ್ಟಾರ್ಟ್ ಮಾಡಿದ್ವಿ, ವೀಕೆಂಡ್ ಬಂತು ಅಂದ್ರೆ ಲೈವ್ ಮ್ಯೂಸಿಕ್ ಅಂತೂ ಗ್ಯಾರಂಟಿ. ಚಾಟ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ದಹಿಪುರಿ ಮತ್ತೆ ಪಾನಿಪುರಿ ಸಖತ್ ಕ್ರೇಜಿ ಆಗಿರುತ್ತೆ. ಅದ್ರ ಜೊತೆಗೆ ಸಮೋಸಾ ಚಾಟು, ಚೈನೀಸ್ ಬೇಲ್ ಎಲ್ಲ ಹೈಲಿ ರೆಕಮೆಂಡ್ ಮಾಡ್ತೀನಿ, ಮಿಸ್ ಮಾಡದೆ ಅದನ್ನ ಟ್ರೈ ಮಾಡಿ. ಅಷ್ಟೇ ಅಲ್ಲದೆ ನೀವೇನಾದರೂ ಪಾಸ್ತಾ ಲವರ್ಸ್ ಆಗಿದ್ರೆ ವೈಟ್ ಅಂಡ್ ರೆಡ್ ಸಾಸ್ ಪಾಸ್ತಾ ಕೂಡ ಅವೈಲಬಿಲಿಟಿ ಇದೆ. ಫ್ರೂಟ್ ಪಂಚ್ ಅಂತೂ ಹೈಲಿ ರೆಕಮೆಂಡೆಡ್ ಗುರು. ಇನ್ನು ಸ್ಟಾರ್ಟರ್ಸ್ ವಿಚಾರಕ್ಕೆ ಬಂದ್ರೆ ವಾಂಟನ್ ನ ಸಜೆಸ್ಟ್ ಮಾಡ್ತೀನಿ, ನಾಚೋಸ್ ಕೂಡ ಅವೈಲಬಿಲಿಟಿ ಇದೆ. ಅಷ್ಟೇ ಅಲ್ಲದೆ ಕ್ರಿಸ್ಪಿ ಕಾರ್ನ್, ಚಿಲ್ಲಿ ಪೆಪ್ಪರ್ ಕೂಡ ಸಿಗುತ್ತೆ. ನೀವೇನಾದ್ರೂ ಸ್ಪೈಸಿ ಲವರ್ಸ್ ಆಗಿದ್ರೆ ಆಂಧ್ರ ಡ್ರಮ್ ಸ್ಟಿಕ್ ಚಿಲ್ಲಿನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮಲೈ ಸೋಯಾ ಚಾಪ್ ಅಂತೂ ಅಲ್ಟಿಮೇಟ್ ಆಗಿತ್ತು ಗುರು. ಪನ್ನೀರ್ ಗೀರೋಸ್ಟ್ ಇಲ್ಲಿ ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದ್ರ ಜೊತೆಗೆ ಮಟ್ಕಿ ಮಸಾಲ ಅಂತ ಸಿಗುತ್ತೆ, ಇದನ್ನು ಒಮ್ಮೆ ಟ್ರೈ ಮಾಡಿ. ಇನ್ನು ಮೈನ್ ಕೋರ್ಸ್ ವಿಚಾರಕ್ಕೆ ಬಂದ್ರೆ ರೋಟಿ ನಾನ್ ಜೊತೆ ಪನ್ನೀರ್ ಲಸ್ಸೀಸ್ ಅಂತ ಟ್ರೈ ಮಾಡಿದ್ವಿ, ಸಖತ್ತಾಗಿತ್ತು. ರೈಸ್ ಐಟಮ್ ಅಲ್ಲಿ ನಾನು ಟ್ರೈ ಮಾಡಿದ್ದು ಮತ್ತೆ ಸಜೆಸ್ಟ್ ಮಾಡೋದು ಮುಂಬೈ ಸ್ಟೈಲ್ ನ ತವಾ ಪಲಾವ್, ತಿನ್ನೋದಕ್ಕೆ ಸಖತ್ತಾಗಿತ್ತು. ಡೆಸರ್ಟ್ಸ್ ವಿಚಾರಕ್ಕೆ ಬಂದ್ರೆ ಬಿಸಿ ಬಿಸಿಯಾಗಿರೋ ಜಾಮೂನು, ಸಿಸ್ಲಿಂಗ್ ಬ್ರೌನಿ ಎಲ್ಲ ಸಖತ್ತಾಗಿರುತ್ತೆ. ಜಾಗ ನೆನಪಿದೆಯಲ್ಲ, ರಾಜಾಜಿನಗರಲ್ಲಿ ಇರ್ತಕ್ಕಂಥ 1947, ಮಿಸ್ ಮಾಡದೆ ವಿಸಿಟ್ ಮಾಡಿ.